ನಮಸ್ಕಾರ ರೀಪ ಎಲ್ಲರಿಗೂ. ಇವತ್ತು ಬೆಳ್ಳುಳ್ಳಿ ಹೊಲದ ಕತೆ ಹೇಳ್ಬೇಕಂತ ಅಂದ್ಕೊಂಡೀನಿ. ನಮ್ಮ ಹೊಲದಾಗ ಇವತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿದ್ವಿ. ಅದನ್ನು ಬೆಳ್ಳುಳ್ಳಿ ಹೆಂಗೆ ಕೀಳ್ತಾರೋ ಅನ್ನೋದನ್ನು ನಿಮಗೆ ತೋರಿಸಿರತ್ತಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ದೇನೆ. ನೋಡ್ರಿ ಇಲ್ಲೆಲ್ಲ ಕಾಣಿಸೋದನ್ನು ಬೆಳ್ಳುಳ್ಳಿ ತೆಂಗಿನ ಗಿಡ ಆಮೇಲೆ ಚಿಕ್ಕು ಗಿಡದ ಸಾಲದೊಳಗೆ ಮಧ್ಯೆ ಹಾಕಿದ್ವಿ. ನಂತರ ಅದು ತೆಂಗಿನ ಗಿಡದ ಸಾಲಿನ ಕೆಳಗೆ ಚಾಟಿಗೆ ಅದು ಅಷ್ಟು ಸರಿಯಾಗಿ ಗಡ್ಡಿ ಬಂದಿಲ್ಲ. ಎಲ್ಲಿ ಬೈಲ್ ಕಡೆ ಇತ್ತಲ್ಲ ಅಲ್ಲಿ ಗಡ್ಡಿ ಸರಿಯಾಗಿ ಚೆಂದಾಗೆ ಬಂದೈತ್ರಿ. ಇಲ್ಲಿ ನೋಡಿ, ಇದು ಬೆಳ್ಳುಳ್ಳಿ ಕೀಳು ಆಯುಧ. ಇತ್ತರ್ಲೇನೆ ಬೆಳ್ಳುಳ್ಳಿ ಕೀಳಬೇಕು, ಹಂಗೆ ಕೀಳಕ್ಕೆ ಹೋದ್ರೆ ಎಲ್ಲ ಗಡ್ಡಿ ಹರ್ಕೊಂಡ್ಬಿಡ್ತಾವೆ. ಇಲ್ಲಿ ನೋಡ್ರಿ, ಒಂದೆರಡು ಕಿತ್ತೂ ತೋರಿಸ್ತೇನೆ ನಿಮಗೆ. ಒಂದು ಕೈಲೇ ಹಿಡ್ಕೊಂಡು ಒಂದು ಕೈಲೇ ಹಾಕಿ ತೆಗೆದ್ರೇ ಹೇಳ್ತೈತಿ, ಇಲ್ದರ ಗಡ್ಡೆ ಅಲ್ಲೇ ಉಳಿತೈತಿ. ಮ್ಯಾಲಷ್ಟು ತಪ್ಪಲ ಬಂದುಬಿಡ್ತೈತಿ ಮ್ಯಾಲೆ ನಮಗೆ. ಅದಕ್ಕೆ ಒಂದು ಕೈಲೇ ಹಿಡಿದು ಒಂದು ಕೈಲೇನ ಕೀಳೋದ್ರಿ ಅದನ್ನು. ನೋಡ್ರಿ ಇಲ್ಲಿ ಈ ರೀತಿ ತೆಗಿತಾರೋ. ಬೆಳ್ಳುಳ್ಳಿ ಒಳಗೆ ಎರಡು ರೀತಿ ಬೆಳ್ಳುಳ್ಳಿ ಇರ್ತೈತೆ ರೀ. ಬಿಸಿಲುಗಾಲದ ಬೆಳ್ಳುಳ್ಳಿ, ಆಮೇಲೆ ಮಳೆಗಾಲದ ಬೆಳ್ಳುಳ್ಳಿ ಅಂತ. ಈಗ ಇದನ್ನು ತೋರ್ಸತ್ತಿದ್ದು ಬಿಸಿಲಾಗಿಂದ ಹಾಕಿದ್ದು. ನೀರಿತ್ತು, ನೀರು ಹಾಸಿ ಹಾಕ್ತಾರೆ. ಒಮ್ಮೆ ಬೆಳ್ಳುಳ್ಳಿ ಇತ್ತಂದ್ರೆ ಅದು 3 ತಿಂಗಳು ಇರ್ತೈತೆ ಅಷ್ಟೆ. ಅಂದ್ರೆ ಭೂಮ್ಯಾಗೂ 3 ತಿಂಗಳು, ಮ್ಯಾಲೆ ಬಂದಿಂದು 3 ತಿಂಗಳು ಅಷ್ಟೇ ಹತ್ರ ಅವಧಿ ಅಂತಾರೆ. ಹೀಗಾಗಿ ಅದು ಭೂಮ್ಯಾಗೂ 3 ತಿಂಗಳಿಗೆ ಬರ್ತೈತಿ. ಆಮೇಲೆ ಅದು ಮ್ಯಾಲೆ ಬಂದರೂ 3 ತಿಂಗಳು ಅಷ್ಟೇ ಇರ್ತೈತಿ. ಆಮೇಲೆ ಗಡ್ಡೆಲ್ಲ ನಾಶ ಆಗಿ ಹೋಗ್ತೈತಿ. ನೋಡ್ರಿ ಇಲ್ಲ ಮ್ಯಾಲೆಲ್ಲ ಕೆಂಪು ಪದರ ಬಂದೈತಿ. ಈ ರೀತಿ ಬಂದಿತ್ತಪ್ಪ ಅಂದ್ರೆ ಬೆಳ್ಳುಳ್ಳಿ ಸರಿಯಾಗಿ ಬಂದೈತೆ ಅಂದಂಗೆ, ಕೀಳಕ್ಕೆ ಹದ ಐತಿ ಅಂದಂಗೆ. ಎಲ್ಲ ಗಡ್ಡಿಗಳು ಕೆಂಪು ಕಾಣಿಸತ್ತಾವ ನಿಮಗೆ. ಈ ರೀತಿ ಐತಿ. ಇನ್ನು ಇವನಷ್ಟೂ ಕಿತ್ತ ತೋರ್ಸಾತೇನೆ. ಇಲ್ಲಿ ನೋಡ್ರಿ, ಒಂದು ವೇಳೆ ಆ ಮಳೆ ಇಲ್ದ ನಾವು ಕೀಳಕ್ಕೆ ನಿಂತ್ರೆ ಹಿಂಗೆ ಒಳಗಡೆನೆ ಕಟ್ಟಾಗ್ಬಿಡ್ತಾವೆ. ಅದು ಬರಾತಿಲ್ಲ. ಈಗ ನೋಡ್ರಿ, ಇದ್ರ ಹಾಕಿ ತೆಗ್ದಾಗ ಅಷ್ಟೇ ಬರ್ತೈತಿ, ಇಲ್ದರ ಬರೋದಿಲ್ಲ, ಅಲ್ಲೇ ಒಳಗೆ ಕಟ್ಟಾಗ್ಬಿಡ್ತೈತಿ. ಹಿಂಗೆ ಮಳೆ ಇಲ್ದ ಕೀಳಬಾರ್ದಂತಾರೆ. ಮಳೆಗಾಲದ್ದು ಏನಿರ್ತೈತಲ್ಲ ಮ್ಯಾಲೆ ಮಳೆ ಹಾಕ್ಕೊಂತಿರ್ತೈತಿ ಆವಾಗಲೂ. ಹಿಂಗಾಗಿ ನೆಲ ಎಲ್ಲ ಪಳ್ಳಿರ್ತೈತಿ, ಪಟ ಬರ್ತೈತಿ. ಈಗ ಬಿಸಿಲುಗಾಲದಾಗ ಮಣ್ಣು ಜಿಗಿಟ್ ಭಾಳ ಆಗಿರ್ತೈತಿ. ನೋಡ್ರಿ, ನಿಮಗೂ ಕಾಣಿಸತ್ತಿರ್ಬೇಕು, ಎಲ್ಲ ಬಿಡಿ ಆಗೈತಿ. ಜಿಗಿಟ್ ಇರೋದ್ರಿಂದ ಒಂದಿಟ್ಟು ಬೆಳೆನೂ ಕಿರಿಕಿರಿ ಮಾಡ್ತೈತಿ ಬರಾಕ. ಸಣ್ಣ ಬೆಳೆ ಎಲ್ಲ ಭೂಮ್ಯಾಗ ಉಳಿದು ಬಿಡ್ತೈತಿ ಬಿಟ್ರೆ. ನೋಡ್ರಿ ಈ ರೀತಿ ಕೀಳತ್ತಾನೆ. ಒಂದೊಂದೇ ಕೀಳಬೇಕ್ರಿ. ಇದನ್ನು ಬಿಟ್ರಲ್ಲೇ ಉಳ್ಕೊಂಬಿಡ್ತೈತಿ. ಹೆಂಗೆ ಅನ್ನಿಸ್ತು ಬೆಳ್ಳುಳ್ಳಿ ಕತೆ ನಿಮ್ಗೆ? ನೋಡಿ ಹಂಗೆ ಹೋಗಬೇಡ್ರಿ. ಲೈಕು, ಶೇರು, ಕಮೆಂಟು ಮಾಡಿರಿ. ನೋಡಿರಿ, ಇಷ್ಟೆಲ್ಲ ತೊಗೊಂಡು ಸಾಲ್ಗೆ ಆರು ಹಾಕ್ಕೊಂತ ಬಿಡೋದ್ರಿ. ಇದನ್ನು ಹೆಂಗೆ ಕೀಳ್ತೀವಲ್ಲ ಹಂಗೆ ಕೊನೆವರೆಗೂ ಆರು ಹಾಕಿಬಿಡೋದು. 1-2 ದಿನ ಇಲ್ಲೇ ಬಿಟ್ಟು ಬಿಡೋದು ಇದನ್ನು. ಯಾಕಂದರೆ ಚೆಂದಾಗೆ ಹಳದಿ ಆಗಬೇಕದು. ನೋಡ್ರಿ, ಇಲ್ಲೆಲ್ಲ ಕಿತ್ತು ಆರಿಟ್ಬಿಟ್ಟಿದ್ದೀವಿ. ಚಿಕ್ಕು ಗಿಡ, ಆಮೇಲೆ ಮಾವಿನ ಗಿಡ, ಆಮೇಲೆ ತೆಂಗಿನ ಗಿಡದ ನಡಕ್ಕೆ ಖುಲ್ಲಾ ಜಾಗ ಇತ್ತು, ಅಲ್ಲೇ ಹಾಕಿದ್ವಿ. ಇನ್ನು ಯಾಕೆ ವೇಸ್ಟ್ ಮಾಡೋದು ಜಾಗ ಅಂಥೇಳಿ ಹಾಕಿದ್ವಿ. ಇನ್ನು ಬೈಲ್ ಕಡೆ ಇದ್ದಲ್ಲೆಲ್ಲ ಅಲ್ಲಿ ಗಡ್ಡಿ ತೋರ್ಸಾತೆ ನೋಡ್ರಿ. ಈ ರೀತಿ ದಪ್ಪಗೆ ಬಂದೈತಿ. ಆಮೇಲೆ ಚಾಟ್ ಇದ್ದಲ್ಲ ಗಡ್ಡಿ ಸಂದಾಗೈತಿ. ನೋಡ್ರಿ, 2 ದಿನ ಬಿಟ್ಟು ನೋಡಿದ್ರೆ ಎಲ್ಲ ಒಣಗಿ ಈ ರೀತಿ ಆಗೈತಿ. ಇನ್ನು ಎಲ್ಲ ಪೂರ್ತಿ ಒಣಗಿದಿಂದ ಹಸುನ್ ಮಾಡಿ ಇಟ್ಕೊಳಕತ್ತೈತಿ ಮನೆಗೆ ಅಂತ. ಜಾಸ್ತಿ ಹಾಕಿದ್ರೆ ಒಂದು ಆಳು ಹಚ್ಚಿ ಒಂದು 5-6 ಜನ ಮಂದಿ ಹಚ್ಚಿ ಎಲ್ಲ ಮಾಡಿಸ್ತಿತ್ತು. ಹಿಂಗಾಗಿದ್ದಷ್ಟ ಮನೆಗಷ್ಟ ನಾವು ದಿನನಿತ್ಯ ಬಳಸೋದಕ್ಕಾಗಿ ಹಾಕ್ಕೊಂಡಿದ್ದು. ನೋಡ್ರಿ, ಈ ರೀತಿ ಹತ್ರನೂ ಎಲ್ಲ ಹಸುನ್ ಮಾಡಿ ಮನೆಗಂತ ತೆಗೆದಿಟ್ಕೊಂಡೇನಿ. ಹೆಂಗಿತ್ತು ಬೆಳ್ಳುಳ್ಳಿ ಕತೆ? ನೋಡಿ ಏನು ಅನ್ನೋದ ಹೇಳ್ರಿ. ಒಂದು ಬೆಳ್ಳುಳ್ಳಿ ಹಿಂದೆ ಈ ರೀತಿ ಅದ್ರ ಬ್ಯಾಕ್ಗ್ರೌಂಡ್ ಇರ್ತೈತಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಬಾಯ್.